ನಮಸ್ಕಾರ ವಿದ್ಯಾರ್ಥಿಗಳೇ, ಈಗಾಗಲೇ PUC ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಿದ್ದು, ವಿದ್ಯಾರ್ಥಿಗಳಲ್ಲಿ ಏನಾದರೂ ಅವರ ತಮ್ಮ ಒಂದು ಫಲಿತಾಂಶವನ್ನು ಇನ್ನೂ ಉತ್ತಮವಾಗಿ ಮಾಡ್ಕೋಬೇಕು ಅಂತ ಬಯಸಿದರೆ ಒಂದು ಚಾನ್ಸ್ ಇದೆ. ಅದೇನಂತಂದರೆ ಪರೀಕ್ಷೆ 2 PUC ಪರೀಕ್ಷೆ 2 ಅಂದರೆ ಮುಂದೆ ಬರುವಂಥ ಒಂದು ಪರೀಕ್ಷೆ 2ಗೆ ನೀವು ಅಟೆಂಡ್ ಆಗಿ ಈಗ ಏನೋ ಒಂದು ಫಲಿತಾಂಶ ಬಂದಿದೆ ಅಂದರೆ ನಿಮಗೆ ಸ್ಯಾಟಿಸ್ಫೈಡ್ ಇಲ್ಲ, ನಮಗೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅಂತಂದರೆ ನೀವು ಮತ್ತೊಮ್ಮೆ ಎಕ್ಸಾಮನ್ನು ಬರೆದು ಫಲಿತಾಂಶವನ್ನು ಉತ್ತಮಗೊಳಿಸಿಕೊಳ್ಳಬಹುದು. ಒಂದು ಸುವರ್ಣಾವಕಾಶವನ್ನು ಇಲ್ಲಿ ಕೊಡಲಾಗಿದೆ. ಇಲ್ಲಿ ಸುತ್ತೋಲೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 2024ನೇ ಸಾಲಿನಲ್ಲಿ ನಡೆಯಲಿರುವ ದ್ವಿತೀಯ PUC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಅಭ್ಯರ್ಥಿಗಳು ಅಂದರೆ ಈಗಾಗಲೇ ಅಟೆಂಡ್ ಆಗಿರುವಂಥ ವಿದ್ಯಾರ್ಥಿಗಳು ಫಲಿತಾಂಶ ಮತ್ತು ಜೊತೆಗೆ ಫಲಿತಾಂಶ ಉತ್ತಮಗೊಳಿಸಿಕೊಳ್ಳುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಫೇಲ್ ಆಗಿರುವಂಥವರು ಜೊತೆಗೆ ಏನಾದರೂ ತಮ್ಮ ಒಂದು ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೂ ಕೂಡ ಇಲ್ಲಿ ಒಂದು ಚಾನ್ಸಸ್ ಇದೆ. ಇವ್ರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ 1ನೇ ಪಾಯಿಂಟ್ ಒಳಗಡೆ ಈಗಾಗಲೇ ಏನಾದರೂ ವಿದ್ಯಾರ್ಥಿಗಳು ಪರೀಕ್ಷೆ ಒಂದರಲ್ಲಿ ಉತ್ತೀರ್ಣರಾಗಿದ್ದು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು 24ರ ದ್ವಿತೀಯ PUC 2 ಬರೆಯಲು ಇಚ್ಛಿಸಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಫಲಿತಾಂಶ ಪಟ್ಟಿಯ ಆಧಾರದ ಮೇಲೆ ನಿಯಮಾನುಸಾರ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಅರ್ಜಿಯನ್ನು ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸಬಹುದು. ಅಂದರೆ ಪ್ರಾಂಶುಪಾಲರ ಮುಖಾಂತರ ನೀವು ಸಲ್ಲಿಸಬಹುದಾಗಿದೆ. ಸದರಿ ಪ್ರಕ್ರಿಯೆಗೆ ಮಂಡಳಿ ಅನುಮತಿ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ನೀವು ಯಾರು ಪರ್ಮಿಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಪ್ರಾಂಶುಪಾಲರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ವಿದ್ಯಾರ್ಥಿಗಳು ಫಲಿತಾಂಶ ಉತ್ತಮಗೊಳಿಸಲು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ಇದನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ನೀವು ಮತ್ತೊಮ್ಮೆ ಎಕ್ಸಾಮನ್ನು ಕೂತ್ಕೋಬೇಕು ಅಂದರೆ 2ನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮಾರ್ಚ್ 24ರ ದ್ವಿತೀಯ PUC 1ರಲ್ಲಿ ಅನುತ್ತೀರ್ಣ ಅಂದರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಅನುತ್ತೀರ್ಣ ಪಟ್ಟಿ ಅರ್ಜಿಗಳನ್ನು ಮಂಡಳಿಯಿಂದ ನೀಡಲಾಗುವುದಿಲ್ಲ. ಅಂದರೆ ಪಾಸ್ ರಿಸಲ್ಟನ್ನು ಅಂದರೆ ಮಾರ್ಕ್ಸ್ ಕಾರ್ಡನ್ನು ಕೊಡಲಾಗುವುದಿಲ್ಲ. ಅನುತ್ತೀರ್ಣ ಅಭ್ಯರ್ಥಿಗಳು ಮಂಡಳಿಯಿಂದ ನೀಡಲಾಗುವ ಫಲಿತಾಂಶ ಪಟ್ಟಿ ರಿಸಲ್ಟ್ ಶೀಟ್ ಆಧಾರದ ಮೇಲೆ ಪರೀಕ್ಷೆ 2ಕ್ಕೆ ನೋಂದಾಯಿಸಿಕೊಂಡು ಅಂದರೆ ಆನ್ಲೈನಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದರ ಬೇಸ್ ಮೇಲೆ ನೀವು 2ನೇ ಎಕ್ಸಾಮಿಗೆ ನೀವು ಏನು ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. ಇದಕ್ಕೆ ನೀವು PU ಎಕ್ಸಾಮ್ ಲಾಗಿನ್ನಲ್ಲಿ ವಿದ್ಯಾರ್ಥಿಗಳು ಮಾಹಿತಿಯನ್ನು ಭರ್ತಿ ಮಾಡುವುದು ಅಂದರೆ ನೀವು ಆನ್ಲೈನ್ ಮುಖಾಂತರ ಏನು ಮಾಡೋದು, ಮಾಹಿತಿಯನ್ನು ಭರ್ತಿ ಮಾಡಬೇಕಾಗತ್ತೆ. 3ನೇ ಪಾಯಿಂಟಲ್ಲಿ ಪರೀಕ್ಷೆ 1ರಲ್ಲಿ ನೋಂದಾಯಿಸಿಕೊಂಡ ಪರೀಕ್ಷೆ ಬರೆಯದೇ ಇರುವ ಅಭ್ಯರ್ಥಿಗಳು 2ಕ್ಕೂ ಕೂಡ ಹಾಜರಾಗ್ಬೋದು. ಅಂದರೆ ಯಾರು ಈಗಾಗಲೇ ಆಬ್ಸೆಂಟ್ ಇದ್ದರೂ ಅವರು ಕೂಡ ಇದರಲ್ಲಿ ಎಕ್ಸಾಮನ್ನು ಕೂತ್ಕೋಬೋದು. ವಿದ್ಯಾರ್ಥಿಗಳು ಆನ್ಲೈನ್ ರಿಜಿಸ್ಟ್ರೇಷನ್ ಮೂಲಕ ಪರೀಕ್ಷೆ 2ಕ್ಕೆ ನೋಂದಾಯಿಸಿಕೊಳ್ಬೋದು. ನೀವೇನು ಮಾಡಬೇಕು, 4ನೇ ಪಾಯಿಂಟಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಅಂದರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು, ಆಬ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು, ನನಗಿನ್ನೂ ಮತ್ತೆ ಹೆಚ್ಚು ಅಂಕ ಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆ 2ಕ್ಕೆ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. 5ನೇ ಪಾಯಿಂಟ್ ಒಳಗಡೆ ಮಾರ್ಚ್ 24ರ ಪರೀಕ್ಷೆ 1ಕ್ಕೆ ನೋಂದಾಯಿಸಿದ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ 2ಕ್ಕೆ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶ ಇರುತ್ತದೆ. ನೋಡಿರಿ, ಯಾರಾದರೂ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದರು 1ನೇ ಎಕ್ಸಾಮಲ್ಲಿ, ಆದರೆ ಎಕ್ಸಾಮ್ ಕುಂತಿರಲಿಲ್ಲ, ಆಮೇಲೆ ಅವರು ಫೇಲ್ ಆಗಿದ್ದರು ಅವರು ಮತ್ತು ಎಕ್ಸಾಮ್ ಬರೆದಿದ್ದರು ಇವರು ಮಾತ್ರ ಏನು ಮಾಡ್ಬೋದು, ಈಗ ಒಂದು ಪರೀಕ್ಷೆ 2ಕ್ಕೆ ನೋಂದಾಯಿಸಿಕೊಳ್ಳೋ ಅವಕಾಶ ಇದೆ. ಅಂದರೆ ಯಾರು ಎಕ್ಸಾಮ್ ಫಾರ್ಮ್ ತುಂಬಿಲ್ಲಲ್ಲ ಪರೀಕ್ಷೆ 1ಕ್ಕೆ ಅವರುಗಳಿಗೆ ಈ ಒಂದು ಚಾನ್ಸಸ್ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ. ಓಕೆ, ಅಭ್ಯರ್ಥಿಗಳು ಏನು ಮಾಡೋದು, ಆನ್ಲೈನ್ ಮುಖಾಂತರ ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರಲ್ಲ ಇದರಲ್ಲಿ ಹೋಗಿ ನೀವು ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ದುಡ್ಡು ಎಷ್ಟಿದೆ ಅಂದರೆ ಒಂದು ಸಬ್ಜೆಕ್ಟಿಗೆ ಇಲ್ಲಿ ಕ್ಯಾಟಗರಿ ಕೊಟ್ಟಿದ್ದಾರೆ. SC ST ಮತ್ತು ಕ್ಯಾಟಗರಿ 1ದವರಿಗೆ 140 ರೂಪಾಯಿ, ಒಂದು ಸಬ್ಜೆಕ್ಟಿಗೆ, 2 ಸಬ್ಜೆಕ್ಟಿಗೆ 270 ರೂಪಾಯಿ, 3ಕ್ಕಿಂತ ಹೆಚ್ಚಿಗಿದ್ದರೆ 400 ರೂಪಾಯಿ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ 1 ರೂಪಾಯಿ ಏನಂದರೆ ಪೋರ್ಟಲ್ ಶುಲ್ಕವನ್ನು ಕೊಡಬೇಕಾಗತ್ತೆ. ಅದರ ಜೊತೆಗೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಅಂದರೆ ನೀವು ಮತ್ತೆ ಎಕ್ಸಾಮ್ ಬರೀಬೇಕಂದ್ರೆ ಇಲ್ಲಿ ಒಟ್ಟು ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ 175 ರೂಪಾಯಿ ಒಂದು ಸಬ್ಜೆಕ್ಟಿಗೆ ಪೇ ಮಾಡಬೇಕಾಗತ್ತೆ. ಇಲ್ಲೇನು ಮಾಡಬೇಕು ಅಂತಂದರೆ ನೀವು ಕಾಲೇಜ್ ಮುಖಾಂತರ ನೀವು ದಂಡರಹಿತ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 16ನೇ ತಾರೀಕು ತನಕ ವಿತೌಟ್ ದಂಡ ಇಲ್ಲದೇ ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. 17ರಿಂದ 18ನೇ ತಾರೀಕಿಗೆ ವಿತ್ 50 ರೂಪಾಯಿ ಪರ್ ಡೇ ಅಂತ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಪ್ರಾಂಶುಪಾಲರು ಪರೀಕ್ಷಾ ಶುಲ್ಕ ಒಂದೇ ಕಂತಿನಲ್ಲಿ ಖಜಾನೆ ಸಂದಾಯ ಮಾಡಬೇಕು. ಕಾಲೇಜಿನವರು 17ನೇ ತಾರೀಕಿಗೆ ವಿತೌಟ್ ದಂಡ ಇಲ್ಲದೇ ಪೇ ಮಾಡಬೇಕು. ಎಲ್ಲಿ ಪರೀಕ್ಷಾ ಪ್ರಾಧಿಕಾರಕ್ಕೆ ವಿತ್ ದಂಡ ಅಂದರೆ 19 ತಾರೀಕು ತನಕ ಅವ್ರಿಗೆ ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲಿ ನೀವು ವಿದ್ಯಾರ್ಥಿಗಳು ಏನು ಮಾಡಬೇಕಂತಂದರೆ 16ನೇ ತಾರೀಕಿನ ಒಳಗಡೆ ನೀವು ಪೇಮೆಂಟನ್ನು ಪೇ ಮಾಡಿ ಈ ಒಂದು ಆಪ್ಷನನ್ನು ಪಡ್ಕೊಳ್ಬೋದು.